ನಿಗೂಢ ಸ್ಫೋಟದಲ್ಲಿ 10 ವರ್ಷದ ಬಾಲಕ ಮುಬಾರಕ್ ಸಾವನ್ನಪ್ಪಿರುವಂಥದ್ದು. ಅವರ ಅಣ್ಣ ನನ್ನ ಜೊತೆ ಇದ್ದಾರೆ. ಏನಾಯ್ತು, ಘಟನೆ ಹೇಗಾಯ್ತು ಅಂತ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಆಯ್ತು, ಯಾವ ಸಮಯದಲ್ಲಿ ಹೇಗಾಯ್ತು? 7:15 ಆಮೇಲೆ ಆಯಿತು. 7:15 8 ಗಂಟೆ ಸೆಂಟರ್ದಲ್ಲಿ ಆಯಿತು. ಅದು ನಮ್ಮ ಮನೆ ಮುಂದೆನೆ, ಅಂದರೆ ಸ್ವಲ್ಪ ಡಿಸ್ಟೆನ್ಸು, ಇಲ್ಲಿ ತನಕ ಡಿಸ್ಟೆನ್ಸ್ ಇದೆ ನಮ್ಮ ಮನೆ ಮುಂದೆ. ಇವಾಗ ಇದು ನಮ್ಮ ಮನೆ, ಅದು ಬಿಲ್ಡಿಂಗು ಫಸ್ಟ್ ಫ್ಲೋರ್ದಲ್ಲಿ ಆಗಿದ್ದು. ಅದು ಬ್ಲಾಸ್ಟ್ ಆಗಿದ ತಕ್ಷಣ ಅದು ಬಿಲ್ಡಿಂಗ್ದು ಇದು ಗೋಡೆಗಳು ಅದು ಎಲ್ಲ ಮೋಲ್ಡ್ ಹೋಗಿ ಮೇಲೆ ಅದು ಟೆರೆಸ್ಸು ಅದು ಹಿಂಗೆ ಬಂದ್ಬಿಟ್ಟು ಸಂಧಿ ಇದು ಸೆಂಟರ್ದಲ್ಲಿ ಕುತ್ಕೊಂಡ್ಬಿಟ್ಟು, ಆಮೇಲೆ ಗೋಡೆಗಳು ಎಲ್ಲ ಇಲ್ಲಿ ಹಾರ್ಕೊಂಡು ಹೋಗಿ ಬಿದ್ದುಬಿಟ್ಟು, ಪಕ್ಕದ ಮನೆದು ಎಲ್ಲ ಡೋರ್ಗಳು ಎಲ್ಲ ಇದು ಆಚೆ ಕಡೆ ಬಂದ್ಬಿಟ್ರು. ತಮ್ಮ ಮನೆಯಲ್ಲಿ ತಾವು ಎಷ್ಟು ಜನ ಇದ್ರಿ ಆ ಸಂದರ್ಭದಲ್ಲಿ? ಏನ್ ಕೆಲಸ ಮಾಡ್ತಾ ಇದ್ರಿ? ಯಾರಿಗೆಲ್ಲ ಗಾಯ ಆಗಿದೆ ಸರ್? ನಾವು 3 ಜನ ಮಲ್ಕೊಂಡಿದ್ದು. ನಮ್ಮಮ್ಮ ಹೋಗಿ ಆಚೆ ಕಡೆ ಬಟ್ಟೆ ತೊಳ್ಕೊಂಡಿದ್ರು. ಇದು ಸೌಂಡ್ ಬಂದಿದ ತಕ್ಷಣ ನಮ್ಮಮ್ಮ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ಅವ್ರಿಗೆ ಸ್ವಲ್ಪ ಇದು ಇದು ಟೆರೆಸ್ ಬಿಡೋವಾಗ ಅವ್ರಿಗೆ ಸ್ವಲ್ಪ ಇಲ್ಲಿ ಗೀಜ್ ಬಂದ್ಬಿಟ್ಟು, ಆಮೇಲೆ ಅವ್ರಿಗೆ ಒಳಗಡೆ ಹೋಗ್ತಾರಲ್ಲ, ಅವಾಗ ಕರೆಂಟ್ ಹೊಡೆದ್ರು ಅವ್ನಿಗೆ. ಆಮೇಲೆ ಅವರು ಗೀಚ್ಕೊಂಡು ಆಚೆ ಬಂದ್ಬಿಡ್ವಿ. ಆಮೇಲೆ ನಾವು 3 ಜನ ಮಲ್ಕೊಂಡಿದ್ವಲ್ಲ, ನಮ್ಮ ಮನೆಯಲ್ಲಿ ಶೀಟ್ ಕೆಳಗಡೆ ಒಂದು ಕೋಲ್ದು ಸಜ್ಜೆ ಇದೆ. ಆ ಸಜ್ಜೆ ಆ ಸೈಡ್ ನಾನು ಮಲ್ಕೊಂಡಿದ್ದೆ, ಅವ್ರು ಹೋಗಿ ಇಲ್ಲಿ ಮಲ್ಕೊಂಡಿದ್ರು. ಅದು ಬ್ಲಾಸ್ಟ್ ಆಗಿದ ತಕ್ಷಣ ಅದು ಇದು ಗೋಡೆ ಸ್ವಲ್ಪ ಭಾರಿ ಇತ್ತು ಅಲ್ಲ, ಅದೇ ಹಿಂಗೆ ಬಿಟ್ಬಿಟ್ಟು ಶೀಟು ಮನೆ ಅಲ್ಲ, ಶೀಟ್ ಮೇಲೆ ಬಿಟ್ಬಿಟ್ಟು ಅದು ಶೀಟು ಅದು ಟೆರೆಸ್ ಅಲ್ಲ ಇದು ಎಲ್ಲ ಕೋಲ್ದು ಇದು ಎಲ್ಲ ಮಾಡ್ಕೊಂಡು ಅವ್ರ ಮೇಲೆ ಬಿದ್ಬಿಟ್ಟು ಇಷ್ಟೇ ಬಿದ್ದಿದೆ. ಗೋಡೆ ಸಜ್ಜೆ ತಮ್ಮನ ಮೇಲೆ ಬಿತ್ತು. ತಮ್ಮನು ತಂಗಿ ಮೇಲೆ, ಅವ್ರಿಬ್ರು ಸೈಡ್ ಮಲ್ಕೊಂಡಿದ್ರು. ನಮ್ಮ ತಮ್ಮ ತಂಗಿ ಮೇಲೆ ನಾನು ಎದ್ದೋಲ್ಬಿಟ್ಟೆ. ಅವ್ರ ಸೌಂಡ್ ಅವರು ಚೀಕ್ತಾ ಇದ್ರು. ನಾವು ಅವಾಗ ಎದ್ದೋಲ್ಬಿಟ್ಟು ಎತ್ತಗೆ ಟ್ರೈ ಮಾಡಿದೆ, ನನ್ನ ಕೈದಲ್ಲಿ ಆಗಿಲ್ಲ. ಆಮೇಲೆ ಹೇಗೆ ಹೊರಗಡೆ ಬಂದ್ರಿ? ಯಾರು ಕಾಪಾಡಿದ್ರು? ಏನು ಅದು ನಾನು ಆಚೆ ಕಡೆ ಹೋಗ್ರಿ ಅಂಕಲ್ಗಳಿಗೆ ಕಳಿಸ್ರೆ ಅವ್ರು ಬಂದ್ರು, ಅವ್ರ ಕೈದೇನೂ ಆಗಿಲ್ಲ. ಆಮೇಲೆ ನಮ್ಮಪ್ಪ ಬಂದ್ರು, ಫಂಕ್ಷನ್ ಇಲ್ಲಿ ಅಲ್ಲಿ ತನಕ ಸೌಂಡ್ ಬಂತು ಅಂತ ಹೇಳಿದ್ವಿ. ಏನ್ ಸ್ಫೋಟ ಅಂತ ಏನಾದ್ರು ಹೇಳಿದ್ರ ಯಾರಾದ್ರು? ಯಾವ ರೀತಿ ಸ್ಫೋಟ ಆಗಿದ್ದು, ಏನ್ ಸ್ಫೋಟ ಇದು ಅಂತ? ಅದೇ ಅಲ್ಲಿ ಇದು ಸರ್ಚ್ ಮಾಡ್ತಾ ಇದ್ದಾರೆ. ಇವಾಗ ಏನು ಆಗಿಲ್ಲ, ಅದು ಏನಾಯ್ತು ಅದು ಎಲ್ಲ. ಮೃತ ಬಾಲಕನ ಚಿಕ್ಕಪ್ಪ ಕೂಡ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ತಾವು ಏನ್ ಆಗ್ರಹ ಮಾಡ್ತೀರಾ ಈಗ? ತಾವು ಎಷ್ಟು ಜನ ಇನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ? ಇಬ್ಬರು ತಗೊಳ್ತಾ ಇದ್ದಾರೆ ಸರ್. ಒಬ್ಬರಲ್ಲಿ ಡೆಡ್ ಆಗಿ ಹೋಗ್ಬಿಟ್ರು, ಇನ್ನೊಬ್ಬರು ICU ಇದ್ದಾರೆ. ಮಗಳು ತಂಗಿ, ನಮ್ಮ ಅಣ್ಣನ ಮಗಳು. ಇವನು ಒಬ್ಬ ಡೆಡ್ ಆಗ್ಬಿಟ್ಟ, ಇವನು ದೊಡ್ಡವನು. ಏನಂತೆ ಕಾರಣ ಅಲ್ಲಿ ಸ್ಫೋಟ ಆಗ್ಲಿಕ್ಕೆ? ಏನು ಅಂತ ಗೊತ್ತಾಯ್ತು ಸರ್ ಮಾಹಿತಿ? ಅದು ಗೊತ್ತಿಲ್ಲ ಸರ್, ನನಗೆ ಅದು ಗೊತ್ತಾಗಿಲ್ಲ. ನನಗೆ ಯಾವಾಗ 9 ಗಂಟೆ ಮೇಲೆ ಗೊತ್ತಾಗಿದ್ದು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತಾ ಇದ್ದಾಗ ಗೊತ್ತಾಗಿದ್ದು. ಈ ಥರ ಫೋನ್ ಬಂತು, ಈ ಥರ ಮನೆ ಹತ್ರ ಆಗ್ಬಿಟ್ಟಿದೆ, ಹೋಗಿ ನೋಡಿ. ನನಗೆ ಅಲ್ಲಿ ಹೋಗಕ್ಕೆ ಕೊಟ್ಟಿಲ್ಲ ಜನ, ಯಾಕಂದರೆ ಸುಮಾರು ಜನ ಇದ್ರು, ಹೋಗೋಕ್ಕಾಗಿಲ್ಲ. ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರೆ, ಏನು ಒತ್ತಾಯ ಮಾಡ್ತೀರಿ ಸರ್? ನಾನು ಏನು ಹೇಳೋದಂದರೆ, ಸರ್ಕಾರ ಅವರಿಂದ ಏನಾಗುತ್ತೆ ನಮ್ಮ ಕುಟುಂಬದವ್ರಿಗೆ ಪರಿಹಾರ ಮಾಡಿಕೊಡ್ಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಮೃತ ಬಾಲಕ ಮುಬಾರಕ್ ಅಣ್ಣ ಮತ್ತೆ ಅವರ ಚಿಕ್ಕಪ್ಪ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಈ ಘಟನೆ ಸ್ಲಮ್ ಇರ್ತಕ್ಕಂಥ ಜಾಗಗಳಲ್ಲಿ ಆಗಿರುವುದು. ಇದರಿಂದಾಗಿ ಭಾರಿ ಹಾನಿಯಾಗಿದೆ. ಒಬ್ಬರು ಡೆಡ್ ಆಗಿದ್ದಾರೆ, ಇಬ್ಬರು ಇನ್ನೂ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅಂತ ಆ ಮೃತ ಬಾಲಕನ ಅಣ್ಣ ಕೂಡ ವಿವರವನ್ನು ಬಿಚ್ಚಿಟ್ರು. ಕೂಡಲೇ ಯಾಕೆ ಈ ಘಟನೆ ಆಗಿದೆ, ಈ ಸ್ಫೋಟಕ್ಕೆ ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚಿ ಆ ಮೃತ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.